ಸರ್ ನಾನೊಬ್ಳು ಕಲಾವಿದೆಯಾಗಿ, ಯಾಕಂದರೆ ಗಿಲ್ಲಿ ಒಬ್ಬ ಕಲಾವಿದರು ಕಲಾವಿದರಿಗೆ ಸಪೋರ್ಟ್ ಮಾಡಬೇಕು. ಹಾಗಂತ ಹೇಳಿ ಕಲಾವಿದರನ್ನ ಕಾಲೆಳೆಯೋ ಕೆಲಸ ಮಾಡಬಾರ್ದು ಸರ್. ಯಾಕಂದರೆ ಎಲ್ಲ ದುಡ್ಡಿಂದ ಕೊಂಡ್ಕೊಳ್ಳೋಕ್ಕಾಗಲ್ಲ. ಟ್ಯಾಲೆಂಟ್ ಇರಬೇಕು ಮೇಯ್ನು. ಟ್ಯಾಲೆಂಟ್ ಇದ್ದರೆ ಅವನು ಜೀವನದಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ. ಬಿಟ್ಟರೆ ಟ್ಯಾಲೆಂಟ್ ಇಲ್ಲಾಂದ್ರೆ ಅವ್ನು ಏನೂ ಮಾಡಲಿಕ್ಕಾಗಲ್ಲ. ಯಾಕಂದರೆ ಗಿಲ್ಲಿ ನಾವು ನೋಡ್ತಾ ಇರೋದು ಬಿಗ್ ಬಾಸ್ ಬಂದಾಗಿಂದ ಪ್ರತಿದಿನವೂ ಅವನು ಎಂಟರ್ಟೈನ್ಮೆಂಟೇ ಮಾಡ್ತಾಯಿದ್ದಾನೆ. ಪ್ರತಿಯೊಬ್ಬರು ನಗಿಸ್ತಾ ಇದ್ದಾನೆ, ಪ್ರತಿಯೊಬ್ಬರು ಇದು ಮಾಡ್ತಿದ್ದಾನೆ. ಅಲ್ಲಿರೋಲ್ಲ ಕಿತ್ತಾಡ್ತಾರೆ, ಕಾಲೆಳಿತಾರೆ, ಇದು ಮಾಡ್ತಾರೆ. ಬಟ್ ಗಿಲ್ಲಿ ಯಾವುದು ಮಾಡಿಲ್ಲ. ಅವ್ನು ಟ್ಯಾಲೆಂಟಿಂದ ಆಟ ಆಡ್ಕೊಂಡು ಹೋಗ್ತಾ ಇದ್ದಾನೆ ಗಿಲ್ಲಿ. ಅದರಿಂದ ಗಿಲ್ಲಿ ಗೆಲ್ಲೇಬೇಕು ಅಂತ ನಾವು ಹೇಳ್ತೀವಿ ಸರ್. ಆಮೇಲೆ ಅವನು ಓಪನ್ ಅಪ್ ಆಗಿದ್ದಾನೆ ಸರ್, ಓಪನ್ ಮೈಂಡೆಡ್ ಆಗಿದ್ದಾನೆ. ಎಲ್ಲೋ ಕೂತ್ಕೊಂಡು ಯಾರ ಬಗ್ಗೆನೋ ಮಾತಾಡೋದು ಒಂದು ದಿನಕ್ಕೂ ಅವ್ರು ಮಾಡಿಲ್ಲ. ಆಮೇಲೆ ಇವರೆಲ್ಲ ಹಿಂದೆ ಕೂತ್ಕೊಂಡು ಬ್ಯಾಕಲ್ಲಿ ಕೂತ್ಕೊಂಡು ಮಾತಾಡೋದು ಅದೆಲ್ಲ ಮಾಡಿದರೆ ಒಂದು ದಿನಕ್ಕೂ ಅವರು ಒಬ್ಬರ ಬಗ್ಗೆ ಇಂಡೈರೆಕ್ಟ್ ಆಗಿ ಮಾತಾಡಿದ್ದಿಲ್ಲ. ಏನಾದರೂ ಇದ್ರೆ ಓಪನ್ ಮೈಂಡೆಡಲ್ಲಿ ಹೇಳಿದ್ದಾರೆ, ಹಿಂಗಿದೆ, ಇದು ಮಾಡ್ತಾ ಇರೋದು ಸರಿ ಅಥವಾ ಇದು ಮಾಡ್ತಾ ಇರೋದು ತಪ್ಪು ಅಂತೇಳಿ. ಒಂದು ಟ್ಯಾಲೆಂಟ್ ಇರೋ ಹುಡುಗ ಗೆಲ್ಲಿ ಅನ್ನೋದು ನಮ್ಮ ಆಸೆ ಸರ್. ಅಜಯ್ ನಮಸ್ತೆ. ಏನಕ್ಕೆ ಬಂದಿದ್ದೀರಾ? ದೇವಸ್ಥಾನಕ್ಕೆ ಬಂದಿದ್ವಿ. ದೇವಸ್ಥಾನ ಬಂದಿದ್ದೀರಾ? ಎಲ್ಲ ಜನ ಸೇರಿದ್ದಾರೆ, ಅದನ್ನ ಗಿಲ್ಲಿ ಗೆಲ್ಬೇಕಂತೆ. ನೀವು ನೋಡ್ತೀರಾ ಬಿಗ್ ಬಾಸ್? ನೋಡ್ತಾ ಇದ್ದೀವಿ. ನೀವು ಯಾರು ನೋಡಿದಿರ ಅಲ್ಲಿ? ಯಾರ ಹೆಸರುಗಳು ಗೊತ್ತಾಗಲ್ಲ. ಗಿಲ್ಲಿ ಗೊತ್ತಾವ ಅಲ್ಲಿ? ಅವ್ರೊಬ್ರು ಮಾತ್ರ ಗೊತ್ತು. ಎಲ್ಲರೂ ಇನ್ನು ಇಬ್ಬರು ಮೂರು ಎಲ್ಲರೂ ಗೊತ್ತು. ಇನ್ನೊಬ್ರು ಯಾರು ಗೊತ್ತು? ಅಶ್ವಿನಿ ಗೌಡ ಇಬ್ರು ಎಲ್ಲ ಗೊತ್ತು. ಧನುಷು ಮತ್ತೆ ಇನ್ಯಾರು ಗೊತ್ತು? ರಕ್ಷಿತಾ ಗೊತ್ತಾ? ಹುಡುಗಿ ನೀವ್ ಯಾರು ಓಟ್ ಹಾಕ್ತೀರಾ? ಯಾರು ಇದು ಮಾಡ್ತೀರೋ ಅವ್ರಿಗೆ ಹಾಕ್ತೀವಿ. ಯಾರು ಯಾರಿಗೆ ಹೇಳ್ತೀರೋ ಅವ್ರಿಗೆ ಹಾಕ್ತೀವಿ. ಹಾಕಬೋಗ್ತಾನೆ. ಅಲ್ಲ ಓಲಿ ಓಟ್ ಹಾಕದ್ ಬೇಡ, ಓಲಿ ಯಾರು ಗೆಲ್ಬೇಕು ಅನ್ನೋದಿದೆ. ಗೆಲ್ಲಿ ಇವರು ಗೆಲ್ಬೇಕು. ಆಮೇಲೆ ರಕ್ಷಿತಾ ಗೆಲ್ಬೇಕು. ಈಗ ಗಿಲ್ಲಿ ಕಾಮಿಡಿ ಮಾಡ್ತಾರಲ್ಲ, ಅರ್ಥ ಆಗುತ್ತಾ ನಿಮ್ಗೆ? ನಗು ಬರುತ್ತಾ? ನಗು ಬರ್ತಾರೆ. ಓಕೆ ಓಕೆ. ಗಿಲ್ಲಿ ಗೆಲ್ತಾರಾ? ಗೆಲ್ಲಬೇಕು. ಗೆಲ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಯಾವ ಊರು ನಿಮ್ದು? ನಮ್ದು ಶಿವಮೊಗ್ಗ. ಓಕೆ, ಶಿವಮೊಗ್ಗದಿಂದ ಫ್ಯಾನು. ಮತ್ತೆ ರೈತರ ಮಗ ಗೆಲ್ಬೇಕು. ರೈತರ ಮಗ ಅಂತ. ಮತ್ತೆ ಕಾಮಿಡಿ ಇಷ್ಟ ಆಗುತ್ತಾ? ಕಾಮಿಡಿ ಎಲ್ಲ ಅವಾಗ್ಲಿ ನಾನು ಜಿ ಕನ್ನಡದಲ್ಲಿ ನೋಡಿ ಎಷ್ಟೋ ಜನ ನೊಂದು ಬಂದು ಇರ್ತಾರೆ, ಕಷ್ಟ ಕೆಲ್ಸಕ್ಕೆ ಹೋಗಿ ಬಂದು ಮನಸ್ಸಲ್ಲಿ ಏನೋ ದುಗುಡ ಇರುತ್ತೆ. ಬಟ್ ಅವ್ನು ನೋಡಿದಾಗ ಆ ಮನಸ್ಸಲ್ಲಿರೋ ದುಗುಡ, ಸಂತೋಷ, ಖುಷಿ ಈಚೆ ಬಂದ್ಬಿಡುತ್ತೆ. ಎಷ್ಟೇ ಕಷ್ಟ ಇದ್ರೂ ಎಷ್ಟೇ ನೋವಿದ್ರೂ ಈಚೆ ಬಂದ್ಬಿಡುತ್ತೆ. ಅವ್ನು ನೋಡಿದಾಗ ಅವನ ಹಾಸ್ಯ ಕಾಮಿಡಿ ನೋಡಿದಾಗ ಆ ಮನಸ್ಸಲ್ಲಿರೋದು ಕಷ್ಟಗಳೆಲ್ಲ ಈಚೆಗೆ ಹೋಗಿ ಪ್ರಶಾಂತವಾಗಿರುತ್ತೆ. ಅವನು ರೈತರ ಮಗ ಬೆಳಿಬೇಕು, ಮುಂದೆ ತುಂಬ ಅವಕಾಶಗಳಿವೆ. ಒಬ್ಬ ರೈತರ ಮಗ ಬೆಳೆಯೋದಂದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಒಂದು ಮನೋಭಾವನೆ. ನಾವಿವತ್ತು ದಕ್ಷಿಣ ಕಾಶಿ ಶಿರಡಿ ಸಾಯಿಬಾಬಾ ಕ್ಷೇತ್ರದಿಂದ ಗಿಲ್ಲಿ ಗೆಲ್ಲಬೇಕು ಅಂತ ನಾವು ಇವತ್ತು ದಕ್ಷಿಣ ಕಾಶಿ ಈ ಶಿರಡಿ ಸಾಯಿಬಾಬಾ ಮಂದಿರದಿಂದ ನಾವು ಇವತ್ತು ರ್ಯಾಲಿ ಏನು ಕೊಟ್ಟಿದ್ದೀವಿ ಅಂದರೆ, ನಮ್ಮ ಬಿಗ್ ಬಾಸ್ ಸೀಸನ್ 12ರ ಗಿಲ್ಲಿ ನಟ ವಿನ್ ಆಗಬೇಕು ಅಂತ. ರೈತರ ಮಗ ಅವರೊಬ್ಬರು ರೈತರ ಮಗ ಗೆಲ್ಲಬೇಕು, ಬಡವ್ರ ಮಗ ಗೆಲ್ಲಬೇಕು. ಅವನು ಕರ್ನಾಟಕದ ಆಸ್ತಿ. ಇವತ್ತೇನು ಆಡ್ತಾ ಇದ್ದಾನೆ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ನಾವಿವತ್ತು ಒಂದು ರ್ಯಾಲಿ ನಂಬ್ಕೊಂಡಿದ್ದೀವಿ. ಈ ಟಿ.ವಿ ಬಿಗ್ ಬಾಸ್ ಏನು ಕಲರ್ಸ್ ಕನ್ನಡ ಇದೆಯಲ್ಲ, ಈ ಚಾನಲ್ಲು ಈ ಬಿಗ್ ಬಾಸ್ ಈ ಗಿಲ್ಲಿ ನಟ ಏನು 12ರ ಸೀಸನ್ ಗಿಲ್ಲಿ ನಟ ಇದ್ದಾನೆ, ಅವನಿಂದ ಇವತ್ತು ಟಾಪ್ ಹೋಗಿದೆ ಬಿಗ್ ಬಾಸ್ ಸೀಸನ್. ನೋಡಿ ಎಲ್ಲ ಪ್ರತಿಯೊಬ್ಬರೂ ಇವತ್ತು ಕನ್ನಡ ಚಾನಲ್ಲು ಬಂದರೆ ಯಾವುದು ಟಿ.ವಿ ನೋಡ್ದಿದ್ದಾರಲ್ಲ, ಈ ಬಿಗ್ ಬಾಸ್ ನೋಡಬೇಕು, ಗಿಲ್ಲಿ ನಟನ ಆಟ ನೋಡಬೇಕು ಅಂತ ಬರ್ತಾರೆ. ಅವರೊಬ್ಬರು ಗೆದ್ದು ಇವತ್ತು ಬಿಗ್ ಬಾಸ್ ವಿನ್ನರ್ ಆಗಬೇಕು ಅಂತ ನಾವು ಇವತ್ತು ಶಿರಡಿ ಸಾಯಿಬಾಬಾ ಕ್ಷೇತ್ರದಿಂದ ಮತ್ತು ಸಾಯಿಬಾಬಾ ಮತ್ತು ರಾಘವೇಂದ್ರ ಕ್ಷೇತ್ರದಿಂದ ನಾವಿವತ್ತು ನೆಲಮಂಗಲ ಅನಾಥಾಶ್ರಮದವರೆಗೂ ಬೈಕ್ ರ್ಯಾಲಿ, ಕಾರ್ ರ್ಯಾಲಿ ಹೊರಟಿದ್ದೀವಿ. ಗೆಲ್ಲಬೇಕು. ಜೈ ಗಿಲ್ಲಿ ನಟ.